ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಿಮಗೆ ಒಂದು ಸಾಂಬಾರು ರೆಸಿಪಿನ ಹೇಳ್ಕೊಡ್ತೀನಿ. ಇದು ನಮ್ಮ ಹಳ್ಳಿ ಕಡೆ ವೀಕ್ಲಿ ಒನ್ ಟೈಮ್ ಆದರೂ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ಯಾಕಂದರೆ ನಮ್ಮ ಕಡೆ ಶೇಂಗಾ ಬೀಜ ಬೆಳೀತಾರೆ. ಹಾಗಾಗಿ ಮನೆಯಲ್ಲಿ ಆಲ್ರೆಡಿ ಶೇಂಗಾ ಬೀಜ ಎಲ್ಲ ಇರುತ್ತೆ, ಮೂಟೆನೇ ಇರುತ್ತೆ. ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನಮ್ಮ ಹಳ್ಳಿ ಸೈಡಲ್ಲಿ. ನನಗೂ ಕೂಡ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಇದನ್ನು ಹೆಂಗೆ ಮಾಡೋದು ಅಂತ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಜಾಸ್ತಿ ಟೈಮು ಹಿಡಿಯಲ್ಲ. ಹಾಗಾಗಿ ಫಾಸ್ಟಾಗಿ ಮಾಡ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕೆಲವೊಬ್ರು ಇದಕ್ಕೆ ತುಂಬ ಐಟಮ್ಸ್ ಹಾಕ್ತಾರೆ, ನಾನು ಹಾಕಲ್ಲ. ಬನ್ನಿ ಹೇಳ್ಕೊಡ್ತೀನಿ. ಇದು ಬಂದು ಇವಾಗ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಶೇಂಗಾ ಬೀಜ ಹಾಕ್ಬಿಟ್ಟು ಇದನ್ನು ಫುಲ್ ಹುರ್ಕೊಬೇಕು. ಸ್ಮೆಲ್ ಸಖತ್ತಾಗಿ ಬರೋ ಥರ ನೋಡಿ. ಇವಾಗ ಫುಲ್ ಕೆಂಪು ಆಗೋವರೆಗೂ ಹುರ್ಕೊಂಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಓಕೆ, ಇದು ಸ್ವಲ್ಪ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ರಿಂದ ಇದು ಸ್ವಲ್ಪ ಕೋಲ್ಡ್ ಆಗಬೇಕು. ಹಾಗೆ ಬಿಸಿದು ಹಾಕಿದ್ರೆ ಮಿಕ್ಸಿ ಒಳಗುತ್ತೆ, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ತಣ್ಣಗಾಗಿದೆ ಇವಾಗ. ನೋಡಿ, ಇವಾಗ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಎಷ್ಟು ಹಾಕೋತೀರೋ ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಕ್ಕೆ ಸ್ವಲ್ಪ ಜೀರಿಗೆ ಅದು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ಮತ್ತೆ ಸಾಂಬಾರು ಮಾಡಿದ್ಮೇಲೆ ಬೇಕಾದ್ರೆ ಮತ್ತೆ ಹಾಕ್ಕೋದು ಅಂತೆ, ಸ್ವಲ್ಪ ಅಷ್ಟೇ. ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಮಸಾಲ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಬೇಕು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮಸಾಲ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಈ ಥರ ಡಬ್ಬದಲ್ಲೆಲ್ಲ ತುಂಬಿಟ್ಟಿರ್ತೀವಿ ಉಪ್ಪು, ಖಾರದ ಪುಡಿ ಎಲ್ಲನೂ. ಹಾಗಾಗಿ ನಾನು ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ಕೋತಾ ಇಲ್ಲ. ನೋಡಿ, ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಬಿಟ್ಟು ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದನ್ನು ಮಿಕ್ಸಿನಲ್ಲೇ. ಅದು ಗಟ್ಟಿ ಇದೆ ಅಲ್ವಾ, ಆಮೇಲೆ ಒಗ್ಗರಣೆ ಕೊಡಬೇಕಾದ್ರೆ ಕಷ್ಟ ಆಗುತ್ತೆ. ಆಮೇಲೆ ಕಲಿಸ್ಕೊಳ್ಳೋದಕ್ಕಿಂತ ಇವಾಗಲೇ ಸ್ವಲ್ಪ ಕಲಿಸ್ಕೊಂಬಿಡೋಣ. ನೋಡಿ, ಇವಾಗ ರೆಡಿಯಾಗಿದೆ ಇದು. ಇದಕ್ಕೆ ಇವಾಗ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಮ್ಮ ಕಡೆ ಈ ಥರ ಪಾತ್ರೆಯಲ್ಲೇ ಸಾಂಬಾರು ಜಾಸ್ತಿ ಮಾಡೋದು. ಸ್ವಲ್ಪ ಇದು ಬಂದು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಬಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, 1 ಗೆಡ್ಡೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿನ ಈ ಎಣ್ಣೆಲಿ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನ್ ಅಷ್ಟೇ. ಯಾಕಂದರೆ ಅದು ಕಲರ್ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡೆ, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಬಿಡೋದು ಅಷ್ಟೇ, ಒಗ್ಗರಣೆ ಆಗಿಬಿಡುತ್ತೆ. ಆಮೇಲೆ ಒಂದು ಅರ್ಧ ಲೀಟ್ರ್, ಒಂದು 5 ಮಿನಿಟ್ಸ್ ಅದನ್ನು ಕುದಿಸ್ಕೊಂಬಿಟ್ಟು ಆಮೇಲೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಬಿಡ್ಬೇಕು ಅಷ್ಟೇ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇದು ಚೆನ್ನಾಗಿ ಬರೋಲ್ಲ. ನಾನು ಇವಾಗ ಎಷ್ಟು ಹೇಳಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಓಕೆ, ಇವಾಗ ಸಾಂಬಾರು ರೆಡಿ ಆಗುತ್ತೆ. ದಯವಿಟ್ಟು ನನ್ನ ಪೇಜನ್ನ ಫಾಲೋ ಮಾಡಿ, ನನಗೂ ಸಪೋರ್ಟ್ ಮಾಡಿ. ನೋಡಿ, ಕರೆಂಟ್ ಹೋಗ್ಬಿಡ್ತು ಮಾಡೋವಾಗಲೇ. ಇವಾಗ ನೋಡಿ, ಒಂದು ಫೋನಲ್ಲಿ ಟಾರ್ಚ್ ಇಟ್ಕೊಂಡಿದ್ದೀನಿ. ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಒಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಓಕೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ಆದರೆ ಯಾರೂ ಏನು ಲೈಕು ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬು ಆಗ್ತಾಯಿಲ್ಲ. ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಓಕೆ, ಸಾಂಬಾರು ಇವಾಗ ಇದು ಸ್ವಲ್ಪ ಕುದಿಸ್ಕೊಂಬಿಟ್ಟು ಇದಕ್ಕೊಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಬಿಟ್ರೆ ಮುಗಿದೋಯ್ತು. ಬೇಕಾದರೆ ಮತ್ತೆ ಆಮೇಲೆ ನೀವು ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ನೋಡಿ, ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇದು ಒಂದು ಕುದಿ ಬರೋವರೆಗೂ ಇದ್ಬಿಟ್ಟು ಆಮೇಲೆ ಇಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.